ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ಬೆಳಿಗ್ಗೆ ಅಲ್ಲಿನ ಎಚ್ ಸಿ ಅವರಾದ ಮೊಹಮ್ಮದ್ ಜಕಾರಿಯಾ ಅವರು ಒಂದು ನೇಣಾಕೊಂಡು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಮೊಹಮ್ಮದ್ ಜಕಾರಿಯಾ ಅವರು ಬಂದ್ಬಿಟ್ಟು ಕಳೆದ 2 ತಿಂಗಳಿಂದ ಆಬ್ಸೆಂಟ್ ಆಗಿದ್ದರು. ಅವರಿಗೆ ಬೆನ್ನಿನ ನೋವು ಇದ್ದಿದ್ದರಿಂದ ಅವರು ಅಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಲೀವ್ ತೊಗೊಂಡಿದ್ದರು. ನಿನ್ನೆ 6ನೇ ತಾರೀಕು ಡ್ಯೂಟಿಗೆ ಬಂದು ಅವರು ಮತ್ತೆ ವಾಪಸ್ ರಿಪೋರ್ಟ್ ಆಗಿದ್ದು, ನಿನ್ನೆ ರಾತ್ರಿ ಅವರಿಗೆ ನೈಟ್ SHO ಅವರ ಒಂದು ಕರ್ತವ್ಯವನ್ನು ನೇಮಕ ಮಾಡಿದ್ವಿ. ಅದೇ ರೀತಿ ಅವರು ಕರ್ತವ್ಯವನ್ನು ನಿಭಾಯಿಸಿದ್ದು. ಬೆಳಗಿನ ಜಾವ ಸುಮಾರು 4:15 5:15 ಮಧ್ಯದಲ್ಲಿ ಅವರು ನಮ್ಮ ಸ್ಟೇಷನ್ ಹಿಂದೆ ಇರುವ ಒಂದು ಬಾತ್ರೂಮ್ ಹತ್ರ ಅವರೇ ತಂದಿದ್ದಂತಹ ಒಂದು ರೋಪ್, ನೈಲಾನ್ ರೋಪನ್ನು ಯೂಸ್ ಮಾಡಿ ನೇಣಿಗೆ ಶರಣಾಗಿದ್ದಾರೆ. ಕಬ್ಬಿಣದ ಬಾಗಿಲಿಗೆ ಅವರು ಅದನ್ನು ಸಿಕ್ಕಿ ಟೈ ಮಾಡಿ ಅದರಿಂದ ಅವರು ನೇಣಿಗೆ ಶರಣಾಗಿದ್ದಾರೆ. ಈ ಒಂದು ನೇಣಿಗೆ ಶರಣಾಗೋಕ್ಕಿಂತ ಮುಂಚೆ ವಾಟ್ಸಾಪಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ ಎಲ್ಲ ಅವರ ಸಿಬ್ಬಂದಿಯವರಿಗೆ ಮತ್ತು ಅಧಿಕಾರಿಗಳಿಗೆ. ಇಬ್ಬರುಗಳು ಕೂಡ ಅವರು ಈ ನಮ್ಮ ಈ ಒಂದು ಕಾರಣಕ್ಕೆ ನನ್ನ ಒಬ್ಬ ಸಿಬ್ಬಂದಿಯವರ ಹೆಸರು ಬರೆದು ಅವರು ನಮಗೆ ಕಿಂಡಲ್ ಮಾಡಿದ್ದಾರೆ. ಹಾಗೆ ನಮಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆ ಎಲ್ಲರ ಹತ್ರ ಮಾತಾಡಿದ್ದಾರೆ ಅಂತ ಅದನ್ನು ಹೇಳಿ ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ಬೆಳಗ್ಗೆ ಅವರ ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿ ಅವ್ರಿಗೆ ಡೀಟೇಲ್ ಆಗಿ ಏನೇನಾಗಿದೆಯೋ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ವಿ. ಫ್ಯಾಮಿಲಿಯವರು ಇವಾಗ ಒಂದು UDR ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರಂತೆಯೇ ನಾವು ನಮ್ಮ ಕಾನೂನಾತ್ಮಕ ಕ್ರಮವನ್ನು ಜರುಗಿಸಲು ಆಲೆ ಬಾಡಿನ PMಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನು ತಿಳಿಯುತ್ತೋ ಅದು ನಮಗೆ ಮುಂಚೆ ಅಂದರೆ ಲಾಸ್ಟ್ ಮಂತ್ ಯಾವಾಗ ಅವ್ರು ರಜೆಯಲ್ಲಿ ಯಾವಾಗಿದ್ದರು ಆ ಟೈಮಲ್ಲೂ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಫ್ಯಾಮಿಲಿಯವರು ಇವಾಗ ಜಸ್ಟ್ ತಿಳಿದಿದ್ದಾರೆ. ಆವಾಗ ಅವ್ರಿಗೆ ಬಿದ್ದು ತಲೆಗೆ ಏಟು ಕೂಡ ಆಗಿತ್ತು ಅಂತಲೂ ಹೇಳಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ಡಿಪ್ರೆಷನ್ದು ಹಿಸ್ಟ್ರಿ ಇತ್ತು ಅಂತ ಕೂಡ ಫ್ಯಾಮಿಲಿಯವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಅದ್ರ ಬಗ್ಗೆ ನಮಗಿನ್ನೂ ತನಿಖೆ ನಡೆಸಬೇಕಾಗಿದೆ. ಅದ್ರ ಬಗ್ಗೆ ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಬಟ್ ಹಿಂದೆ ಕಬ್ಬಿಣದ ಬಾಗಿಲಿಗೆ ಅವರು ಮಾಡಿರೋದು ನಮಗೆ ಕ್ಲಿಯರ್ ಕಟ್ಟಾಗಿ ತಿಳಿದು ಬಂದಿದ್ದಾರೆ. ಇಲ್ಲ, ಈಸ್ ಅ ಗುಡ್, ಒಳ್ಳೆ ಒಂದು ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇಲ್ಲೆಲ್ಲ ನಮ್ಮ ಲೋಕಲಲ್ಲಿ ತುಂಬ ಕಿರುಪರಿಚಿತರಾಗಿದ್ದು ಎಲ್ಲರ ಜೊತೆಗೂ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿರೋರಾಗಿದ್ದರು. ಅದೇ ಅವ್ರಿಗೆ ಇದೇನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಳೆದ 4-5 ಮಂತ್ಸಿಂದ ಶುರುವಾಗಿ ಅವರು ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲ ಕೂಡ ಟ್ರೈ ಮಾಡಿ ನಂತರವೂ ಏನೋ ಒಂದು ನೋವನ್ನು ಕಮ್ಮಿ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ವಿಚಾರ ನಮಗೆ ಸ್ವಲ್ಪ ಇವಾಗ ತಿಳಿದು ಬಂದಿದೆ.